ದರ್ಶನ್ ಪವಿತ್ರ ಗೌಡ ಬಚಾವ್ ಮಾಡೋಕೆ ತೆರೆಮರೆ ಆಟ ನಡೀತಾ ಇದೆ. ಪ್ರಕರಣವನ್ನು ತಿರ್ಚೋದಕ್ಕೆ ಸಚಿವರೊಬ್ಬರಿಂದ ಪದೇ ಪದೇ ಒತ್ತಡ. ಪೊಲೀಸ್ ಅಧಿಕಾರಿಗಳಿಗೆ ಒತ್ತಡ ಹಾಕಿದ್ದಂತ ಒಬ್ಬ ಸಚಿವ ಪದೇ ಪದೇ ಬಹಳ ಇಂಟ್ರೆಸ್ಟ್ ತೋರಿಸ್ತಿದ್ರು. ಅದರಲ್ಲಿ A1 ಪವಿತ್ರ, A2 ದರ್ಶನ್, ಹಾಗೆ A16 A17 ಇವ್ರನ್ನ ಪಾರ್ ಮಾಡೋದಕ್ಕೆ ಹೈಕೋರ್ಟ್ ಅಥವಾ ಸುಪ್ರೀಂಗೆ ಹೋದ್ರು ಕೂಡ ಬಿಡಿಸ್ಕೊಂಡು ಬರ್ತೀವಿ ಅಂತ. A16 A17 ಹಾಕಿದ್ರೆ ಕೋರ್ಟ್ನಲ್ಲಿ ಜಾಮೀನಿಗೆ ಅನುಕೂಲ ಆಗುತ್ತೆ. ಹೀಗಾಗಿ A16 A17 ಹಾಕಲು ಸಚಿವರಿಂದ ಪೊಲೀಸರಿಗೆ ಒತ್ತಡ. ಅಂದ್ರೆ A1 A2 ಏನಿದೆ ಅದನ್ನ ಬದಲಾವಣೆ ಮಾಡಿ ಅಂತ. ಪ್ರಕರಣವನ್ನು ತಿರ್ಚೋದಕ್ಕೆ ಸಚಿವರೊಬ್ಬರು ಶತಾಯಗತಾಯ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸ್ ಅಧಿಕಾರಿಗಳಿಗೆ ಒತ್ತಡ ಹಾಕಿದಂತ ಸಚಿವ ಈ ಕೇಸ್ನಲ್ಲಿ ಏನು A1 ಪವಿತ್ರ, A2 ಅವ್ರನ್ನ A16 A17 ಮಾಡಿ, A1 A2 ಇಂದ A16 A17 ಮಾಡಿ ಹೈಕೋರ್ಟ್ ಅಥವಾ ಸುಪ್ರೀಂಗೆ ಹೋದ್ರು ಕೂಡ ಬಿಡಿಸ್ಕೊಂಡು ಬರ್ತೀವಿ. 16-17 ಹಾಕಿದ್ರೆ ಕೋರ್ಟ್ನಲ್ಲಿ ಜಾಮೀನಿಗೆ ಅನುಕೂಲ ಆಗುತ್ತೆ ಅಂತ ಪ್ರಯತ್ನ ಮಾಡಿರುವಂತಹ ಸಚಿವ. ಇದು ಕೆಲವೊಂದಷ್ಟು ರಾಜಕಾರಣಿಗಳ ಇನ್ವಾಲ್ವ್ಮೆಂಟ್ ಏನಿರುತ್ತೆ ನಾವು ಇಲ್ಲಿ ಗಮನಿಸ್ಬೋದು. A1 ಇಂದ A1 A2 ಇಬ್ಬರು ಇರೋದು ಈಗ. ಸೊ ಅದನ್ನು ಬದಲಾಯಿಸಿ A16 A17 ಮಾಡಿ ಒಟ್ಟು 17 ಜನರ ಗ್ಯಾಂಗ್ ಇದು. ಸೊ ಅದರಲ್ಲಿ ಕೊನೆ 2 ಹೆಸರುಗಳನ್ನಾಗಿ ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ಬರನ್ನು ಕೂಡ ಮಾಡಿ ಅಂತ, ಅಂದರೆ ಉಳಿದವರು ತಗ್ಲಾಕಳ್ಳಿಯಲ್ಲಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಡ ಹಾಕಿದ್ದಂಥ ಸಚಿವ A1 ಪವಿತ್ರ, A2 ದರ್ಶನನ್ನು A16 A17 ಮಾಡಿ ಅಂತ ಪದೇ ಪದೇ ಒಬ್ಬ ಮಿನಿಸ್ಟರ್ ಒತ್ತಡ ಹಾಕ್ತಿರುವಂಥದ್ದು ಆಗ್ತಾ ಇದೆ. ಹೈಕೋರ್ಟ್ ಅಥವಾ ಸುಪ್ರೀಂಗೆ ಹೋದರೂ ಕೂಡ ನಾವು ಬಿಡಿಸ್ಕೊಂಡು ಬರ್ತೀವಿ ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇರೋದು. A16 A17 ಆದರೆ ಬೇಲ್ ಸಿಗುತ್ತೆ. ಸೊ ಪ್ರಕರಣದಲ್ಲಿ ಅವರ ಪಾತ್ರ ಏನಿದೆ ಅದು ಹೆಚ್ಚಾಗಿಲ್ಲ ಅನ್ನೋ ಮಟ್ಟಕ್ಕೆ ಬರುತ್ತೆ ಅನ್ನೋದು ಈಗ ಆಗ್ತಿರುವಂಥ ಪ್ರಯತ್ನ. ಉಳಿದಂಥ ಇವರು ಬಡಪಾಯಿಗಳು ಉಳಿದಂಥವ್ರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಂದಷ್ಟು ಮಂದಿ ಅಂದರಾಗೋಕ್ಕೆ, ಇವರಿಬ್ಬರು ಸೇಫ್ ಆಗೋಕ್ಕೆ ಈಗ ಪ್ಲ್ಯಾನ್ಗಳನ್ನು ಮಾಡಲಾಗ್ತಿದೆ. ಬಡಪಾಯಿಗಳು ಖಂಡಿತ ಅಲ್ಲ. ಈ ಗಲಾಟೆ ಸಂದರ್ಭದಲ್ಲಿ ಅವರು ನಡ್ಕೊಂಡಂಥ ರೀತಿ ಕೆಲವರು ನಿಜಕ್ಕೂ ಮನುಷ್ಯರಾದವರು ಈ ಥರ ನಡ್ಕೊಳ್ತಾರಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸೊ ಈಗ ಹೈಕೋರ್ಟ್ ಅಥವಾ ಸುಪ್ರೀಂಗೆ ಹೋದರೂ ಕೂಡ ಅಲ್ಲಿಂದ ಬೇಲ್ ಪಡ್ಕೊಂಡು ಬರ್ಬೋದು ಅನ್ನೋ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಸೊ ನಾವೀಗ ನೋಡ್ತಾ ಇದ್ದೀವಿ ಈ A17 ಏನು ಡಿ ಗ್ಯಾಂಗ್ ಇದೆ. ಸೊ ಇದರಲ್ಲಿ ಈ ಕೇಸನ್ನು ಏನಾದರೂ ಮಾಡಿ ತಿರ್ಚಬೇಕು ಅನ್ನೋ ಪ್ರಯತ್ನಗಳು ಭಾಳಷ್ಟು ಆಗ್ತಾ ಇದೆ. ಸೊ ಇದು ನಮ್ಮ ಕೆಲವೊಂದಷ್ಟು ಜನನಾಯಕರು ಮಾಡ್ತಿರುವಂಥ ಪ್ರಯತ್ನ. ಜನಸೇವೆ ಮಾಡಿ ಅಂತ ಗೆದ್ದು ಕಳಿಸಿದ್ರೆ ಇಂಥ ಕೆಲಸಗಳಿಗೆಲ್ಲ ಸಾಥ್ ಕೊಡುವಂಥದ್ದು. ಒಂದು ರೀತಿ ಇಂಡೈರೆಕ್ಟ್ಲಿ ಇವರು ಕೂಡ ಈ ಕ್ರೈಮ್ಗೆ ಸಾಥಿಗಳಾಗ್ತಾರೆ ಈ ರೀತಿ ಪ್ರಯತ್ನಗಳನ್ನು ಮಾಡಿದರೆ. ನಮ್ಮ ಕ್ರೈಮ್ ಹೆಡ್ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಕಿರಣ್, ಈ ಕೇಸ್ನಲ್ಲಿ ಆರಂಭದಿಂದಲೂ ಕೂಡ ಸಾಮಾನ್ಯ ಜನರಿಗೆ ಈಗಲೂ ಕೂಡ ಇರುವಂತಹ ಪ್ರಶ್ನೆ, ನಿಜಕ್ಕೂ ಇದನ್ನ ಒಂದು ಕನ್ಕ್ಲೂಷನ್ಗೆ ತರಲಾಗುತ್ತಾ ಅಥವಾ ಏನಾದರೂ ಇದನ್ನ ಅಲ್ಲಿಗೆ ಮುಚ್ಚಾಕುವಂಥ ಪ್ರಯತ್ನ ಮಾಡಲಾಗುತ್ತಾ ಅಂತ ನಿರಂತರವಾಗಿ ಪ್ರಯತ್ನಗಳಂತೂ ಆಗ್ತಾ ಇದೆ. ಸೊ ಈಗ ಈ A1 A2ನ ಬದಲಾಯಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನ ಆಗ್ತಿದೆ ಅಂತ? ಅವಿನಾಶ್, ಏನು ಈ ಒಂದು ಪ್ರಕರಣ ಹೊರಗಡೆ ಬಂತು ಇಮಿಡಿಯೇಟ್ ಆಗಿ ಅವಾಗಿಂದನೂ ಕೂಡ ಪೊಲೀಸರ ಮೇಲೆ ನಾನಾ ರೀತಿಯ ಬೇರೆ, ಅದರಲ್ಲಿ ಸಚಿವರಿರ್ಬೋದು, ಶಾಸಕರಿರ್ಬೋದು, ಚಿತ್ರರಂಗದ ಗಣ್ಯರಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಒತ್ತಡ ಹಾಕುವಂಥ ಕೆಲಸವನ್ನು ಮಾಡ್ತಾನೆ ಬರ್ತಿದ್ದಾರೆ. ಅವರು ಏನೇ ಮಾಡಿ ಇದರಲ್ಲಿ ದರ್ಶನನ್ನು ಬಚಾವ್ ಮಾಡಲೇಬೇಕು ಅನ್ನೋದನ್ನು ಅಂತಿಮವಾಗಿ ಇಲ್ಲ ಬಚಾವ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾದ ತಕ್ಷಣ ಆತನ ಸಾಕ್ಷ್ಯಾಧಾರನಾಗಿ ಮಾಡ್ಕೊಳ್ಳಿ, ಆತನ ಮೇಲೆ ಸೀರಿಯಸ್ ಆಗಿ ಏನು ಸೆಕ್ಷನ್ಸ್ಗಳು ಹಾಕಕ್ಕೆ ಹೋಗ್ಬಿಡಿ ಅನ್ನೋದನ್ನು ಕೂಡ ಮತ್ತೆ ಪ್ರೆಷರ್ ಹಾಕ್ತಾರೆ. ಜೊತೆಗೆ ಅದು ಕೂಡ ಆಗದೆ, ಯಾಕೆಂತಂದ್ರೆ ಇಡೀ ಕೇಸಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡನೇ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಅವರ ಒಂದು ಡೈರೆಕ್ಷನ್ಸ್ ಅಲ್ಲೇ, ಅವರ ಒಂದು ಇನ್ಸ್ಟ್ರಕ್ಷನ್ಸ್ ಅಲ್ಲೇ ಇವೆಲ್ಲವೂ ಕೂಡ ಆಗಿದ್ದು. ಪವಿತ್ರ ಗೌಡ ಕಾಮೆಂಟ್ ಮಾಡ್ದ ಅಂತ ಅವನು ಪವನ್ಗೆ ಹೇಳ್ತಾನೆ, ಪವನ್ ರಾಘವೇಂದ್ರಗೆ ಹೇಳಿ ಆತನನ್ನ ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡ್ಕೊ ಬರ್ತಾರೆ. ಇದೆಲ್ಲವೂ ಕೂಡ ಒಂದ್ ಕಡೆ ಆಗುತ್ತೆ. ಮತ್ತೊಂದು ಈಗ ಯಾವಾಗ ಈತನನ್ನ ಹೊರಗಡೆ ತರಕ್ಕಾಗಲ್ಲ, ಅಟ್ಲೀಸ್ಟ್ ಈ ಅಕ್ಯೂಸ್ ನಂಬರ್ 1 2 ಅಂತ ಏನಿದ್ರೆ ಪವಿತ್ರ ಗೌಡ 1 ಇದ್ದಾರೆ, 2 ಮತ್ತೆ ದರ್ಶನ್ ಇಲ್ಲ, ಅವರಿಬ್ರು ಹೇಗಾದ್ರೂ ಮಾಡಿ 16 17, ಯಾಕೆಂದ್ರೆ ಈ ಪ್ರಕರಣದಲ್ಲಿ 17 ಜನ ಆರೋಪಿಗಳಿದೆ, ಅದಕ್ಕಾದ್ರೂ ಕೊನೆಗಾದ್ರೂ ಹಾಕೊಳ್ಳಿ ಅನ್ನೋದನ್ನು ಕೂಡ ಸಚಿವರು ಪದೇ ಪದೇ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಡ ಆಗ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಅಕ್ಯೂಸ್ ನಂಬರ್ 16 17 ಆದ್ರೆ ಹೈಕೋರ್ಟ್ ಅಲ್ಲಿ ತಪ್ಪಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ತಗೊಳಕ್ ಈಸಿ ಆಗುತ್ತೆ, ಅವ್ರನ್ನ ಹೊರಗಡೆ ತರಕ್ಕೆ ಬಹಳ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮೇಲಿಂದ ಮೇಲೆ ಹಾಕ್ತಾ ಇದ್ದಾರೆ. ಯೂಶಲಿ ಅವಿನಾಶ್,
ಯಾವುದೇ ಒಂದು ಇಲ್ಲಿವರೆಗೂ ಕೂಡ ಕೊಲೆ ಪ್ರಕರಣದಲ್ಲಿ ಯಾವುದೇ ಆದರೂ ಯಾರು ಫಸ್ಟ್ ಕೊಲೆ ಮಾಡ್ತಾರೋ ಅವ್ರನ್ನ ಅಕ್ಯೂಸ್ನು ಫಸ್ಟ್ ಇರ್ತಾರೆ. ಯಾರು ಅದಕ್ಕೆ ಅದು ಎಕ್ಸಿಕ್ಯೂಟ್ ಮಾಡಿದವರು, ಯಾರು ಕಾನ್ಸ್ಪರೆನ್ಸಿ ಮಾಡಿ ಪ್ಲಾನಿಂಗ್ ಮಾಡಿದವರು ಅಥವಾ ಸುಪಾರಿ ಕೊಟ್ಟವರು ಅದಾದ ನಂತರ ಬರ್ತಾರೆ. ಅದ ನಂತರ ಯಾರು ಶೆಲ್ಟರ್ ಕೊಡ್ತಾರೆ ಅಥವಾ ಅವರ ಅಕ್ಯೂಸ್ಗಳಿಗೆ ಯಾರೋ ರಕ್ಷಣೆ ಕೊಡ್ತಾರೆ ಅವರು ಅದಾದ್ಮೇಲೆ ಬರ್ತಾರೆ. ಈ ಥರದ್ದು ಒಂದು ವ್ಯವಸ್ಥೆಯಲ್ಲಿ ಇಲ್ಲಿವರೆಗೂ ಇತ್ತು. ಆದರೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಗಂಭೀರವಾಗಿ ತಗೊಂಡು ಎಲ್ಲೂ ಕೂಡ ಇದಕ್ಕೆ ಎವಿಡೆನ್ಸನ್ನು ಸಂಪೂರ್ಣವಾಗಿ ಕಲೆಕ್ಟ್ ಮಾಡಿಕೊಂಡು ಯಾವುದೇ ರೀತಿ, ಯಾಕೆಂದರೆ ಇಲ್ಲಿ ಶುರುವಾಗುವಂಥದ್ದು ಎಕ್ಸಿಕ್ಯೂಟ್ ಮಾಡೋದು ಇರೋದಕ್ಕಿಂತ ಮುಖ್ಯವಾಗಿ ಯಾರು ಅದಕ್ಕೆ ಕಾನ್ಸ್ಪರೆನ್ಸಿ ಮಾಡಿದ್ರು, ಎಲ್ಲಿಂದ ಶುರು ಆಯ್ತು ಈ ಪ್ರಕರಣ. ಆಮೇಲೆ ಇನ್ನೊಂದು ಹೈಕೋರ್ಟಿನ ಕೆಲ ಸೈಟೇಷನ್ಸ್ ಕೂಡ ಇದೆ. ಈಗ ಒಂದು ಸೆಕ್ಷನ್ ಆಗಿ FIR ಅಲ್ಲಿ ಅಕ್ಯೂಸ್ಡ್ 10 ಜನ ಇದ್ರು ಕೂಡ ಆ ಎಲ್ಲ ಸೆಕ್ಷನ್ಸ್ ಕೂಡ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಅಲ್ಲಿ ಅಕ್ಯೂಸ್ ನಂಬರ್ 1 2 ಅನ್ನೋ ಪ್ರಶ್ನೆನೇ ಬರೋದಿಲ್ಲ, ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ ಅನ್ನೋದಿದೆ. ಆದರೆ ಇಲ್ಲಿ ಸಚಿವರು ಪದೇ ಪದೇ ಫೋನ್ ಮಾಡಿ ಪೊಲೀಸರಿಗೆ ಇಲ್ಲ ನೀವು ಲಾಸ್ಟಿಗೆ ಹಾಕೊಳ್ಳಿ, ಅವ್ರಿಗೆ ಅನುಕೂಲ ಆಗುತ್ತೆ, ಅಟ್ಲೀಸ್ಟ್ 16 ಸಹಾಯ ಮಾಡ್ಕೊಳ್ಳಿ, ಕೇಸಿಂದ ಹೊರಗಡೆ ತರಕ್ಕಾಗಲಿಲ್ಲ ಅಂದ್ರೂ ಕೂಡ ಲಾಸ್ಟಿಗೆ ಇತ್ತು ಅಂದರೆ 16 17 ಇತ್ತು ಅಂತಂದರೆ ಅವ್ರಿಗೆ ಈಸಿ ಆಗುತ್ತೆ, ದಯವಿಟ್ಟು ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಜೊತೆಗೆ ಏಕೆಂತಂದ್ರೆ ಮುಂದೆ ಅವರ ಹೊರಗಡೆ ತರೋಕೆ ಇವೆಲ್ಲವೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ಅವರ ಒಂದು ಇಂಟೆನ್ಷನ್ ಇದೆ ಅಂತ ಕಾಣಿಸ್ತಾ ಇದೆ. ಅವಿನಾಶ್, ಧನ್ಯವಾದ ಕಿರಣ್.